ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಅನ್ನೋದೇನಿದೆ ಇದೀಗ ಎಲ್ಲಾ ಕಡೆ ಸದ್ದನ್ನ ಮಾಡ್ತಾ ಇರುವಂತಹ ವಿಚಾರ. ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಹಲವರು ಸಾಥನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನ ಈ ಒಂದು ಯೋಜನೆಗೆ ಭರಿಸಲಾಗ್ತಾ ಇರುವಂತದ್ದು. ಆದ್ರೆ ರೈತರ ಜಮೀನನ್ನ ಪಡೆದುಕೊಂಡು ಸರ್ಕಾರ ಇದರಿಂದ ತಮ್ಮ ಒಂದು ದುರುದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ ಅಂತ ಅಲ್ಲಿರುವಂತಹ ರೈತರು ಕೂಡ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. 18,000 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಈ ಯೋಜನೆಯ ವೆಚ್ಚ. ಆದ್ರೆ ರೈತರ ಜಮೀನನ್ನ ಪಡೆದುಕೊಂಡು 33,000 ಕೋಟಿ ರೂಪಾಯಿ ಲಾಭ ಗಳಿಸುವಂತಹ ಉದ್ದೇಶದಿಂದ ಈ ಯೋಜನೆಯನ್ನ ಮಾಡಲಾಗ್ತಾ ಇದೆ. AI ಸಿಟಿಯನ್ನ ನಿರ್ಮಾಣ ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಡ್ರೈವರ್ ಇರೋದಿಲ್ಲ, ಆ ರೀತಿಯಾದಂತಹ ಕಾರ್ಗಳು ರಸ್ತೆಯಲ್ಲಿ ಓಡಾಡ್ತವೆ, ಟ್ರಾಫಿಕ್ ಜಾಮ್ ಅನ್ನೋದಿರಲ್ಲ. ಇವಾಗ ಬೆಂಗಳೂರಿನಲ್ಲಿ ಏನೆಲ್ಲ ಇದೆ, ಯಾವುದೇದಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಆ ಜನತೆ, ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಆ ಒಂದು ಮಟ್ಟದಲ್ಲಿ ನಾವು ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡುವಂಥದ್ದು ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅಲ್ಲಿರುವಂಥದ್ದು ಯಾವುದೇ ರೀತಿಯಾದಂತಹ ಬಂಜರು ಭೂಮಿ ಅಲ್ಲ, ಫಲವತ್ತಾಗಿ ಬೆಳೆದಿರುವಂತಹ ಮರಗಳಿದೆ. ಅದರಿಂದ ಪ್ರತಿನಿತ್ಯ ತಮ್ಮ ಜೀವನವನ್ನ ಸಾಗಿಸ್ತಾ ಇರುವಂತಹ ಅಲ್ಲಿರುವಂತಹ ರೈತರು ಅದೆಲ್ಲವನ್ನು ಕೂಡ ನಾಶ ಮಾಡಿ ಇವರು ಒಂದು ಟೌನ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಹೊರಡ್ತಿದ್ದಾರೆ. ಅದ್ಯಾವುದಕ್ಕೂ ಕೂಡ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ